ನಾನು ಒಂದು ಬೇಸಿಕ್ಕಾಗಿ ಕಲಿಯುವಂಥ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಕ್ಲೋಸ್ ನೆಕ್ ಇದೆ, ಇದು ಡೀಪ್ ನೆಕ್ ಅಲ್ಲ, ಕ್ಲೋಸ್ ನೆಕ್ಕಿಗೆ ಯಾವ ರೀತಿ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನು ನಾವು ಶೋಲ್ಡ್ರ್ ಜೊತೆ ಫ್ರಂಟು ಸೇರಿಸಿ ಅಟ್ಯಾಚ್ ಮಾಡೋದು ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲ ಫ್ರಂಟು ಬ್ಯಾಕು ಸಪ್ರೇಟಾಗೂ ಅಟ್ಯಾಚ್ ಮಾಡ್ಕೋಬೋದು. ಅಲ್ಲ ಚೇನ್ ಇದೆ, ಈ ಅಟ್ಯಾಚ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ಬಾರ್ಡ್ರ್ ಇದೆ, ಈ ರೀತಿ ಬಾರ್ಡ್ರ್ ಇದೆ. ಈ ಬಾರ್ಡ್ರ್ ಇರೋದ್ರಿಂದ ನಮಗೆ ಸಂಜಾಪಿನ ಅವಶ್ಯಕತೆ ಇಲ್ಲ. ಇದು ಉಲ್ಟಾ ಸೀದಾ ನೋಡ್ಕೋಬೇಕು. ಇದರಲ್ಲಿ ಸೀದಾ ಇದೆ, ಹಾಗಾಗಿ ಇದನ್ನೇ ಸೀದಾ ಮಾಡ್ಕೋಬೇಕು. ಇಟ್ಕೊಂಡು ನಮಗೆ ಮಾರ್ಕ್ ಕೂಡ ಸೀದಾ ಬಂದರೆ ಒಳ್ಳೆಯದು, ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಅದಕ್ಕೆ ನಾವು ಮಾರ್ಕ್ ಕೂಡ ಸೀದಾದಲ್ಲಿ ಇಟ್ಕೋಬೇಕಂದ್ರೆ ಉಲ್ಟಾ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಕ್ರಾಸ್ ಇದೆ, ಕಟಿಂಗ್ ಕ್ರಾಸ್ ಇದೆ, ಬಟ್ ಬಾರ್ಡ್ರ್ ಕ್ರಾಸ್ ಇಲ್ಲ. ಸೊ ಹಾಗಾಗಿ ಬಾರ್ಡರ್ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕು ಅಂದರೆ ಇದನ್ನು ಸ್ಟ್ರೈಟಾಗಿ ಇಟ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮೇಲೊಂದು ಲೈನಿಂಗ್ ಕ್ಲಾತ್ ಕಡೆ ಒಂದು ಸ್ಟಿಚ್ ಹಾಕೋಬೇಕು. ಮೇಲ್ಗಡೆಯಿಂದ ಒಂದು ಸ್ಟಿಚ್ ಹಾಕೋತೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಫಸ್ಟಿಗೆ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ರೆ ನಮ್ಗೆ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿರೋದ್ರಿಂದ ನಾವು ಕರೆಕ್ಟಾಗಿ ಕ್ಲಾತ್ನ ನೋಡಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು.